ಕರ್ನಾಟಕದ ಜನತೆಗೆ ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿಸ್ಲಿಕ್ಕಾಗಿ ಈ ವಿಡಿಯೋನ ನಾವು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಮಾಜವಾದಿ ಜನಶಕ್ತಿ ಪಾರ್ಟಿ ಅನ್ನೋಂಥ ಒಂದು ಪಕ್ಷನ ನಾವು ಸ್ಥಾಪನೆ ಮಾಡುವ ಹಂತದಲ್ಲಿ ಇದ್ದೇವೆ. ಸೊ ಈ ಒಂದು ಹಂತದಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ನಿರ್ಣಾಯಕ. ಈ ಒಂದು ಸಮಾಜವಾದಿ ಜನಶಕ್ತಿ ಪಕ್ಷಕ್ಕೆ ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಈ ಒಂದು ಪಾರ್ಟಿಗೆ ಸೇರ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ನಾನು ಈ ಪಾರ್ಟಿಗೆ ಆಮಂತ್ರಿಸ್ತಾ ಇದ್ದೇನೆ. ನಮ್ಮ ಪಾರ್ಟಿಯ ಧೋರಣೆಗಳ ಕುರಿತಾಗಿ ವಿಶೇಷವಾದಂಥ ವಿಡಿಯೋಗಳನ್ನ ಆಗಿಂದಾಗೆ ನಾವು ಮಾಡ್ತೇವೆ. ಪ್ರಮುಖವಾಗಿ ಪಾರ್ಟಿಯ ಧೋರಣೆಗಳ ಬಗ್ಗೆ ನಾನೀಗ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಬಂಧುಗಳೇ, ಈ ಒಂದು ಜನಶಕ್ತಿ ಸಮಾಜವಾದಿ ಜನಶಕ್ತಿ ಪಾರ್ಟಿಯನ್ನು ನಾವು ಕಟ್ತಾ ಇರುವಂಥ ಹಿಂದಿನ ಉದ್ದೇಶ ಏನಪ್ಪ ಅಂದರೆ, ನಾವು ಸಾಕಷ್ಟು ಒಂದು ರಾಜಕೀಯ ಏಳು ಬೀಳುಗಳನ್ನ ನಾವು ನೋಡ್ತಾ ಬಂದಿದ್ವಿ. ವಿವಿಧ ಪಾರ್ಟಿಗಳಲ್ಲಿ ಕೂಡ ನಾವು ಭಾಗಿಯಾಗಿದ್ವಿ. ಈಗ ಬೇರೆ ಬೇರೆ ಪಕ್ಷಗಳಲ್ಲಿ ನಾವು ಭಾಗಿಯಾಗಿರೋದು ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದಿಲ್ಲ. ಅದರ ಬದಲಾಗಿ ಸಮಾಜವಾದಿ ಜನಶಕ್ತಿ ಪಾರ್ಟಿಯ ಧೋರಣೆಗಳ ಕುರಿತಾಗಿ ಚರ್ಚೆ ಮಾಡಲಿಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿ ಯುವಜನರ ಬಗ್ಗೆ ನಮ್ಮ ಪಾರ್ಟಿಯ ಒಂದು ಏನು ಒಪಿನಿಯನ್ ಇದೆ ಅನ್ನೋದನ್ನು ತಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಡ್ಲಿಕ್ಕಾಗಿ ಈ ವಿಡಿಯೋನ ಮಾಡಿದ್ದೀನಿ. ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಆಗಿಂದಾಗೆ ನಮ್ಮ ಪಾರ್ಟಿ ಕೈಗೊಳ್ಳಬೇಕಾದಂಥ ಧೋರಣೆಗಳ ಕುರಿತಾಗಿ ನಾವು ಚರ್ಚೆ ಮಾಡ್ತೇವೆ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳ ವಿಚಾರವಾಗಿ ಪಾರ್ಟಿಯ ನಿಲುವು ಏನು ಅನ್ನೋಂಥದ್ದು ಈಗ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ಒಂದು LKG ಹಂತದಿಂದ ಹಿಡಿದು ವಿದ್ಯಾರ್ಥಿಗಳು ಯಾವುದೇ ಹಂತದವರೆಗೂ ಅವರು ಶಿಕ್ಷಣ ಮಾಡಿದರು, ಶಿಕ್ಷಣ ಪಡಿಬೇಕು ಅಂತಂದರೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲೂ ಡೊನೇಷನ್ನಾಗಲಿ ಅಥವಾ ಫೀಯನ್ನಾಗಲಿ ಇಲ್ಲದ ರೀತಿಯಲ್ಲಿ ಶಿಕ್ಷಣನ ಒದಗಿಸ್ಬೇಕು ಅನ್ನೋಂಥದ್ದು ಪ್ರಮುಖವಾಗಿ ಪಾರ್ಟಿಯ ಧೋರಣೆ. ಇದು ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೆ ಸಂಪೂರ್ಣವಾಗಿ ಒಂದು ಯಾವುದೇ ಖಾಸಗಿಯ ಅಂಗಿಗೆ ಬಗ್ಗದೇ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಯಾವುದೇ ಹಂತದವರೆಗೂ ಓದಿದರೂ ಕೂಡ ಉಚಿತವಾದಂತಹ ಶಿಕ್ಷಣನ ನಾವು ಕೊಡಲಿಕ್ಕೆ ನಮ್ಮ ಪಾರ್ಟಿ ಬದ್ಧವಾಗಿದೆ ಅನ್ನೋಂಥ ವಿಚಾರನ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಶಾಲಾ ಹಂತದಲ್ಲಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿದಾಗ ಅಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಬರುತ್ತೆ. ರಾಜ್ಯ ಮಟ್ಟದಲ್ಲಿ ಅಥವಾ ಅಂತಾರಾಜ್ಯ ಮಟ್ಟದಲ್ಲಿ ಯಾವುದಾದ್ರೂ ಕ್ರೀಡೆಗಳಿಗೆ ಭಾಗಿಯಾಗಬೇಕು ವಿದ್ಯಾರ್ಥಿಗಳಂದರೆ ಅವರು ಫ್ಯಾಮಿಲಿಯವರು ಒಂದು ಫೇರನ್ನು ಭರ್ತಿ ಮಾಡಬೇಕಾಗತ್ತೆ. ಸೊ ನಮ್ಮ ಪಾರ್ಟಿ ಏನಾದರೂ ಅಧಿಕಾರಕ್ಕೆ ಬಂದರೆ ಈ ಒಂದು ಕ್ರೀಡಾಕೂಟಗಳಲ್ಲಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ಆಗಿನ ಸಂದರ್ಭದಲ್ಲಿ ಪಾಸನ್ನು ನೀಡೋದ್ರ ಮುಖಾಂತರವಾಗಿ ಯಾವುದೇ ಶುಲ್ಕನ ತೆಗೆದುಕೊಳ್ಳದೆ ಕ್ರೀಡಾ ಚಟುವಟಿಕೆಗಳಿಗೆ ಭಾಗಿಯಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೆ ನಾವು ಬದ್ಧತೆಯನ್ನು ತೋರಿಸ್ತೇವೆ. ಒಂದು ವೇಳೆ ಏನಾದರೂ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಇರಲಿಕ್ಕೆ ಬಯಸಿದರೆ ಸಂಪೂರ್ಣವಾಗಿ ಹಾಸ್ಟೆಲ್ಗಳನ್ನ ಉಚಿತವಾಗಿ ನೀಡುವಂಥ ಒಂದು ವ್ಯವಸ್ಥೆನ ಮತ್ತು ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರನ ಪೂರೈಕೆ ಆಗೋ ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆನ ಕಲ್ಪಿಸ್ಲಿಕ್ಕಾಗಿ ನಾವು ಬದ್ಧರಾಗಿದ್ದೀವಿ. ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಇದರಲ್ಲಿ ಕಡ್ಡಾಯವಾಗಿ ಪ್ರವಾಸಗಳನ್ನ ಮಾಡಿಸೋಂಥದ್ದು ಮತ್ತು ಅದರ ಮುಖಾಂತರವಾಗಿ ಅವ್ರಿಗೆ ಅಭಿವೃದ್ಧಿಶೀಲವಾದಂತಹ ಮತ್ತು ಟೆಕ್ನಿಕಲ್ ಸ್ಕಿಲ್ಗಳನ್ನ ಬೆಳೆಸೋಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪಾರ್ಟಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದಂತಹ ಏನು ಶೌಚಾಲಯಗಳಿದೆ ಅದು ಸುಸಜ್ಜಿತವಾದಂಥ ಶೌಚಾಲಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಮತ್ತು ಅವರಿಗೆ ಪ್ರತ್ಯೇಕವಾದಂಥ ಹಾಸ್ಟೆಲ್ಲು ಮತ್ತು ಎಲ್ಲೂ ಕೂಡ ರ್ಯಾಗಿಂಗಿಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ನಮ್ಮ ಪಾರ್ಟಿ ನೋಡ್ಕೊಳ್ಳುವಂತಹ ಒಂದು ಧೋರಣೆಯನ್ನು ಕೂಡ ಅನುಸರಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಹಾಗೆಯೇ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡದೆ ಹೋದರೆ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಉಚಿತವಾಗಿ ನೀಡುವಂಥ ಕಾರ್ಯನ ನಾವು ಯಾಕೆ ಮಾಡ್ತಾಯಿದ್ದೀವಪ್ಪ ಅಂದರೆ,
ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಏನು ಪ್ರತಿಭೆ ಇರುತ್ತೆ, ಆ ಪ್ರತಿಭೆ ಅನಾವರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದು ಎಲ್ಲ ವಿದ್ಯಾರ್ಥಿಗಳು ಅವರ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸ್ಕೊಂಡಾಗ ಮಾತ್ರನೇ. ಸೊ ಹಾಗಾಗಿ ಈ ಒಂದು ಪರಿಕಲ್ಪನೆಯನ್ನು ನಮ್ಮ ಸಮಾಜವಾದಿ ಜನಶಕ್ತಿ ಪಾರ್ಟಿ ಹೊಂದಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣನ ನೀಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಅದೇ ರೀತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಯಾರೆಲ್ಲ ನಮ್ಮದೇ ಥರದ ಆಲೋಚನಾ ಶಕ್ತಿನ ಹೊಂದಿದ್ದೀರಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮನ್ನು ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ನಮಗೆ ತಮ್ಮ ನಂಬರ್ಗಳನ್ನ ಕೊಟ್ಟರೆ ನಾವು ನಮ್ಮ ಪಾರ್ಟಿಯ ಸದಸ್ಯರನ್ನಾಗಿ ಮಾಡ್ಕೋತೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ಒಟ್ಟಾಗಿ ಸಮಾಜವಾದಿ ಜನಶಕ್ತಿ ಪಕ್ಷನ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದ ಒಂದು ಕರ್ನಾಟಕದ ಪಕ್ಷವನ್ನಾಗಿ ಇದನ್ನು ಬೆಳೆಸಲಿಕ್ಕೆ ನಾವು ಯೋಚನೆಯನ್ನು ಮಾಡ್ತಾಯಿದ್ವಿ. ತಮ್ಮೆಲ್ಲರ ಸಹಕಾರ ಸಿಗುತ್ತೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ನಮ್ಮ ಮನಪೂರ್ವಕವಾಗಿ ನಾವು ತಿಳುವಳಿಕೆನ ನಾವು ಬದ್ಧತೆಯನ್ನು ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಯಾರೆಲ್ಲ ನಮ್ಮ ಈ ವಿಚಾರ ಲಹರಿಗಳಿಗೆ ತಮ್ಮ ವಿಚಾರಗಳನ್ನ ಹೊಂದುವಂಥವ್ರು ಯಾರಾದರೂ ಇದ್ದರೆ ನಮ್ಮ ಪಾರ್ಟಿನ ಸೇರ್ಬೋದು. ಇದು ಪ್ಯೂರ್ಲಿ ಕರ್ನಾಟಕ ರಾಜ್ಯದ ಹಿತಾಸಕ್ತಿಗಾಗಿ ಈ ಪಕ್ಷನ ನಾವು ಪ್ರಾರಂಭ ಮಾಡೋ ಹಂತದಲ್ಲಿದ್ದೀವಿ. ನಿಮ್ಮ ಫೇಸ್ಬುಕ್ಕಲ್ಲಿ ತಮ್ಮ ನಂಬರ್ಗಳನ್ನ ನೀವು ಸೆಂಡ್ ಮಾಡಿದರೆ ನಾವು ಪಾರ್ಟಿಯ ಸದಸ್ಯರನ್ನು ಮಾಡ್ತೀವಿ. ಹಾಗೆಯೇ ಜಿಲ್ಲಾವಾರು ಪ್ರಾತಿನಿಧ್ಯಗಳನ್ನ ನಾವು ಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಲವೊಂದಷ್ಟು ಅಂಗ ಸಂಘಟನೆಗಳನ್ನ ಕೂಡ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಸೊ ನಿಮ್ಮೆಲ್ಲರ ನಾಯಕತ್ವ ಬಹಳ ಅಮೂಲ್ಯವಾದದ್ದು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಭಾವಿಸ್ತಾ, ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಗಾಗಿ ನಮ್ಮ ಪಾರ್ಟಿಯ ನಿಲುವನ್ನು ನಾನೀಗ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ನಾನು ವಿರಾಮ ಕೊಡ್ತೇನೆ. ನನ್ನ ಹೆಸರು ರವಿಕುಮಾರ್ KN, ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಹಂತದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರನ್ನು ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ಬಯಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.